ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 8 o'clock ಆಗಿದೆ ಆಲ್ರೆಡಿ. ಇವತ್ತು ಬೇಬಿಗೆ ಆಯಿಲ್ ಮಸಾಜ್ ಇದೆ ಮತ್ತು ಸ್ನಾನ ಮಾಡಿಸ್ಬೇಕು. ಸೊ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತಿ ಪೂರ್ತಿ ವಿಡಿಯೋ ನೋಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನ್ಯೂ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಾಪುಗೆ ಆಯಿಲ್ ಮಸಾಜ್ ಇದೆ. ನಾನು ಯಾವುದೇ ರೀತಿಯದ್ದು ಬ್ರ್ಯಾಂಡೆಡ್ ಆಯಿಲ್ನ ಯೂಸ್ ಮಾಡಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ, ಕೊಬ್ಬರಿಲಿ ಗಾಣದಲ್ಲಿ ತಯಾರಿಸಿರೋ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಫುಲ್ ಬಾಡಿಗೂ ಅದೇ ಯೂಸ್ ಮಾಡ್ತೀವಿ, ತಲೆ ಕೂದಲಿಗೂ ಅದೇ ಯೂಸ್ ಮಾಡ್ತೀವಿ. ನಮ್ಮ ಪಾಪು ಫೇಸು ಕೂಡ ಚೆನ್ನಾಗಾಗ್ತಿದೆ, ಬಾಡಿನೂ ಫುಲ್ ಶೈನಿಂಗ್ ಇದೆ, ಅದಕ್ಕೋಸ್ಕರ ನಾನು ಅದೇ ಯೂಸ್ ಮಾಡ್ತೀವಿ. ಅದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಪಾಪುಗೆ ಫುಲ್ ಬಾಡಿಗೆಲ್ಲ ಈ ಥರ ಮಸಾಜ್ ಎಲ್ಲ ಮಾಡಿ ಒಂದು 5 minutes ಬಿಟ್ಟು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ನಿಮಿಷ ಆದಮೇಲೆ ಸ್ನಾನ ಕರ್ಕೊಂಡೋದೆ. ಸ್ನಾನನ ಮುಗಿಸ್ಕೊಂಡು ಕರ್ಕೊಬಂದು ಅವಳನ್ನು ರೆಡಿ ಮಾಡಿ ಅವಳನ್ನ ಮಲಗಿಸಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಪಾಪು ಆವಾಗಲೇ ಮಲ್ಕೊಂಡಿದ್ದಾಯಿತು. ಇವಾಗ ಮೀಶೋದಲ್ಲಿ ಸ್ವಲ್ಪ ಕಿಚನ್ಗೆ ಅಂತ ಆರ್ಡರ್ ಮಾಡಿದ್ದೆ. ಆ ಪಾರ್ಸಲ್ಸ್ ಎಲ್ಲ ಬಂದಿದ್ದು. ಬನ್ನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ನೋಡೋಣ. ಫಸ್ಟ್ ಇಲ್ಲಿ ಮೀಶೋದಲ್ಲಿ ಕಾಫಿ ಕಪ್ಸ್ ಆರ್ಡರ್ ಮಾಡಿದೆ, ಅದನ್ನು ಓಪನ್ ಮಾಡ್ತಿದ್ದೀನಿ. ನೋಡಿ ಈ ಥರ ಇದೆ ಕಾಫಿ ಕಪ್ಸ್, ಚೆನ್ನಾಗಿ ಬಂದಿದೆ.
ಹಾಗೆ ಒಂದು ಕಿಚನ್ ಆಕ್ಸೆಸರಿ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದೆ, ಅದು ಕೂಡ ಬಂದಿತ್ತು. ಚೆನ್ನಾಗಿದೆ, ಸ್ಟೀಲ್ದು. ಮನೇಲೆಲ್ಲ ಸ್ಟೀಲ್ದು ಇದ್ದರೆ ಚೆನ್ನಾಗಿರುತ್ತೆ, ಆಮೇಲೆ ವಾಶ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಜ್ಯೂಸ್ ಕಪ್ಸ್ಗಳು ಸ್ವಲ್ಪ ಆರ್ಡರ್ ಮಾಡಿದೆ, ಅದು ಕೂಡ ಪ್ಲಾಸ್ಟಿಕ್ ಅಲ್ಲ ಅಂದರೆ ಫೈಬರ್ ಅನಿಸುತ್ತೆ, ಬಿದ್ದರೆ ಒಡೆದಾಗಬಾರ್ದು ಆ ಥರದ್ದು ಆರ್ಡರ್ ಮಾಡಿದೆ. ಮಕ್ಕಳಿರೋ ಮನೆಯಲ್ಲಿ ಬೀಳಿಸ್ತಾ ಇರ್ತಾರೆ, ಒಡೆದಾಗ್ತಿರ್ತಾರೆ, ಅದರಿಂದ ಈ ಥರ ಆರ್ಡರ್ ಮಾಡಿದೆ. ಇದು ಫುಲ್ ಸೆಟ್ ಬಂದಿದೆ, ಚೆನ್ನಾಗಿದೆ. ಈ ಥರ ಸ್ಟ್ಯಾಂಡ್ ಇರಲಿಲ್ಲ ಅಂತ ಆರ್ಡರ್ ಮಾಡಿದೆ. ಆಮೇಲೆ ನೆಕ್ಸ್ಟು ಒಂದು ಪ್ಲೇಟ್ ಸ್ಟ್ಯಾಂಡ್ ಆರ್ಡರ್ ಮಾಡಿದೆ. ಆಲ್ರೆಡಿ ಪಾತ್ರೆ ಸ್ಟ್ಯಾಂಡ್ ಇದೆ, ಬಟ್ ಪ್ಲೇಟ್ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ಸ್ಟ್ಯಾಂಡ್ ಆರ್ಡರ್ ಮಾಡಿದೆ. ಮತ್ತು ಒಂದು ಉಪ್ಪಿಂದು ಜಾರು, ಈ ಥರ ಜಾರ್ ನಮ್ಮ ಮನೇಲಿ ಇರಲಿಲ್ಲ, ನಾವು ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ಹಾಕ್ಕೊಂಡಿದ್ವಿ. ಆ ಥರ ಇಡಬಾರ್ದು ಅಂತ ಎಲ್ಲೋ ಕೇಳಿದ್ದೆ, ಕೆಲವರು ಹೇಳ್ತಾಯಿದ್ರು, ಅದಕ್ಕೋಸ್ಕರ ಈ ಥರ ಆರ್ಡರ್ ಮಾಡ್ಕೊಂಡಿದ್ದೆ. ಇದಾಗಿತ್ತು. ಈ ಥರ ಇಷ್ಟು ಕಿಚನ್ ಸೆಟ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.